ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಹಂತಕರ ಬೆನ್ನು ಹತ್ತಿದೆ ಸುವರ್ಣ ನ್ಯೂಸ್. ಕೊಲೆ ಮಾಡಿದ ಮೇಲೆ ಹಂತಕರು ಹೋಗಿದ್ದು ಎಲ್ಲಿಗೆ? ಸುವರ್ಣ ನ್ಯೂಸ್ನಲ್ಲಿ ಬಹಿರಂಗವಾಗಲಿದೆ ಸಿಸಿಟಿವಿ ದೃಶ್ಯ. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಹಂತಕರ ಬೆನ್ನು ಹತ್ತಿ ಹೊರಟಿದೆ ಸುವರ್ಣ ನ್ಯೂಸ್. ಕೊಲೆ ಮಾಡಿದ ಮೇಲೆ ಹಂತಕರು ಹೋಗಿದ್ದು ಎಲ್ಲಿಗೆ? ಸುವರ್ಣ ನ್ಯೂಸ್ನಲ್ಲಿ ಬಹಿರಂಗವಾಗಲಿದೆ ಸಿಸಿಟಿವಿ ದೃಶ್ಯಾವಳಿಗಳು. ಹಂತಕರು ಪರಾರಿಯಾದ ದೃಶ್ಯ ಸುವರ್ಣ ನ್ಯೂಸ್ನಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಹಂತಕರು ಪರಾರಿಯಾಗಿದ್ದು ಹೇಗೆ ಅನ್ನುವಂತಹ ದೃಶ್ಯ ಸಿಸಿಟಿವಿಯ ಫುಟೇಜ್ ಸುವರ್ಣ ನ್ಯೂಸ್ ಬಳಿ ಇರುವಂಥದ್ದು. ಕೊಲೆ ಮಾಡಿದ ನಂತರ ಹಂತಕರು ಹೋಗಿದ್ದು ಎಲ್ಲಿಗೆ? ಶಿವಾಜಿನಗರದ ಕಾಮರಾಜ ರಸ್ತೆಯಲ್ಲಿ ಸಿಸಿಟಿವಿ ದೃಶ್ಯಗಳು ಇದೀಗ ಸುವರ್ಣ ನ್ಯೂಸ್ ಬಳಿ ಇವೆ. ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಕಾಮರಾಜ ರಸ್ತೆಯಲ್ಲಿ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕೊಲೆ ನಡೆದಿತ್ತು. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ನಡೆದಂತಹ ದಿನದ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ದೃಶ್ಯಾವಳಿಗಳಿವು. ಏನೋ ರುದ್ರೇಶ್ ಕೊಲೆ ಆದಂತಹ ಸಮಯದಲ್ಲಿ ಅಂದರೆ 12:42 ಫುಟೇಜ್ ಇದಾಗಿರುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಕೊಲೆ ಆದ ನಂತರ ಹಂತಕರು ಪರಾರಿಯಾಗಿರುವಂತಹ ಒಂದು ದೃಶ್ಯ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂಥದ್ದು. ರುದ್ರೇಶ್ ಹಂತಕರ ಬೆನ್ನು ಹತ್ತಿ ಹೊರಟಂತಹ ಸುವರ್ಣ ನ್ಯೂಸ್ಗೆ ಇದೀಗ ಸಿಸಿಟಿವಿಯ ಫುಟೇಜ್ ಲಭ್ಯ ಆಗಿರುವಂಥದ್ದು. ಶಿವಾಜಿನಗರದ ಕಾಮರಾಜ ರಸ್ತೆಯ ಬಳಿ ಸಿಸಿಟಿವಿ ದೃಶ್ಯಾವಳಿಗಳು ಏನಿದೆ ಅದು ಸುವರ್ಣ ನ್ಯೂಸ್ ಬಳಿ ಇದೆ. ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ವೀಕ್ಷಕರೇ ನಿಮಗೆ ತೋರಿಸ್ತಾ ಇರುವಂಥದ್ದು. ಕೊಲೆ ಮಾಡಿದ ನಂತರ ಹಂತಕರು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂಥದ್ದು. ಹಂತಕರ ಪರಾರಿ ದೃಶ್ಯ ಇದೀಗ ಸುವರ್ಣ ನ್ಯೂಸ್ ಬಳಿ ಇದೆ. ಸುಮಾರು 12:42 ದೃಶ್ಯಾವಳಿಗಳನ್ನು ಫುಟೇಜನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೊಲೆಯಾದಂತಹ ದಿನ ಕಾಮರಾಜ ರಸ್ತೆಯಲ್ಲಿ ಏನೋ ಈ ಒಂದು ಘಟನೆ ನಡೆದಿತ್ತು. 12:42 ಕೊಲೆ ಆದಂತಹ ಸಂದರ್ಭದಲ್ಲಿನ ಒಂದು ದೃಶ್ಯಾವಳಿಗಳು ಇದಾಗಿರುತ್ತೆ. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಹಂತಕರ ಬೆನ್ ಹತ್ತಿ ಹೊರಟಾಗ ಸುವರ್ಣ ನ್ಯೂಸ್ಗೆ ಈ ಒಂದು ಸಿಸಿಟಿವಿ ಫುಟೇಜ್ ದೊರೆತಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ರವಿ, ನಿನ್ನೆಯಿಂದಲೂ ಕೂಡ ರುದ್ರೇಶ್ ಹತ್ಯೆಯ ಕುರಿತಾಗಿ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಬ್ರೇಕ್ ಮಾಡ್ತಾನೆ ಇದೆ. ಈಗಲೂ ಕೂಡ ಸಿಸಿಟಿವಿಯ ಫುಟೇಜ್ ಸುವರ್ಣ ನ್ಯೂಸ್ ಬಳಿ ಲಭ್ಯ ಆಗಿರುವಂಥದ್ದು. ಏನೆಲ್ಲ ಆ ದೃಶ್ಯಗಳು ಇಲ್ಲಿ ಸೆರೆಯಾಗಿವೆ, ಏನೆಲ್ಲ ಅಪ್ಡೇಟ್ಸ್ ಅನ್ನ ನೀವು ಕೊಡ್ತಾ ಇದ್ದೀರಿ? ವೀಣಾ, ಅಂದರೆ ಏನು ಅಕ್ಟೋಬರ್ 16 ಮಧ್ಯಾಹ್ನ ಸುಮಾರು 12ವರೆಗೆ RSS ಕಾರ್ಯಕರ್ತ ರುದ್ರೇಶ್ ಕೊಲೆಯಾಗುತ್ತೆ. ಕೊಲೆ ನಡೆದಂತಹ ಸಮಯ ಏನಿದೆ ಆ ಸಮಯದ ಬಳಿಕ ಅವರು ಪರಾರಿಯಾಗಿರುವಂಥದ್ದು. ಕಾಮರಾಜ್ ರಸ್ತೆಯ 3ನೇ ಕ್ರಾಸ್ನಲ್ಲಿ ಇರುವಂತಹ ಒಂದು ಮೆಡಿಕಲ್ ಶಾಪ್ನಲ್ಲಿ ಒಂದು CCTV ಫುಟೇಜ್ ಇದೆ. ಕೊಲೆಯಾದ ಬಳಿಕ ಪೊಲೀಸರು ವಶಪಡಿಸಿಕೊಂಡ CCTV ಫುಟೇಜ್ಗಳಲ್ಲಿ ಇದು ಕೂಡ ಒಂದು 12:42:39 ಅವರು ಇಬ್ಬರು ಕೂಡ ಹೆಲ್ಮೆಟ್ ಧಾರಿಗಳಾದಂತಹ ವಾಸಿಂ ಮತ್ತು ಮಜರ್ ಇವರಿಬ್ಬರು ಕೂಡ ಪರಾರಿಯಾಗುವಂತಹ ದೃಶ್ಯ ಈಗ ಸುವರ್ಣ
ಪೊಲೀಸ್ಗೆ ಲಭ್ಯವಾದಂಥದ್ದು. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ರೋಚಕವಾದಂತಹ ಮಾಹಿತಿಗಳನ್ನು ನಿನ್ನೆಯಿಂದಲೂ ಕೂಡ ಕೊಡ್ತಾ ಬಂದಿರುವಂಥದ್ದು. ಇವತ್ತು ಕೂಡ ಮತ್ತಷ್ಟು ಮಾಹಿತಿಗಳೊಂದಿಗೆ ಇವತ್ತು ಈ ಒಂದು ಸುದ್ದಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಅಂದರೆ 12:30ಕ್ಕೆ ಕೊಲೆಯಾದಂತಹ ರುದ್ರೇಶ್ ಆ ಬಳಿಕ ಕೊಲೆ ಮಾಡುವಂತಹ ಹಂತಕರೇಂದರೆ ಅವರು ಒಂದು ಬೈಕಲ್ಲಿ ಪರಾರಿಯಾಗುವಂತಹ ದೃಶ್ಯ ಒಂದು ಮೆಡಿಕಲ್ ಶಾಪಲ್ಲಿ ಸೆರೆಯಾಗಿರುವಂಥದ್ದು. ಆ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಇಬ್ಬರು ಹೆಲ್ಮೆಟ್ ದಾರಿಗಳು ವೇಗವಾಗಿ ಕೊಲೆ ಮಾಡಿದ ಬಳಿಕ ಪರಾರಿ ಆಗ್ತಿರುವಂಥದ್ದು. ಅದನ್ನು ಸಾರ್ವಜನಿಕರು ಕೂಡ ನೋಡ್ತಾ ಇರ್ತಾರೆ. ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಸುಮಾರು 150 ಮೀಟರ್ ಅಡಿ ಅಂತರ ಇರುತ್ತೆ. ಆ ಕಾರಣಕ್ಕೋಸ್ಕರ ಸಾರ್ವಜನಿಕರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ದೃಶ್ಯಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಅಲ್ಲಿಂದ ಅವರು ನೇರವಾಗಿ ಕಣ್ಣೂರಿಗೆ ಹೋಗ್ತಾರೆ. ಕಣ್ಣೂರು ಆದಮೇಲೆ ಆಂಧ್ರದ ಕುಪ್ಪಂ ಹೋಗ್ತಾರೆ. ಆಮೇಲೆ ಬೆಂಗಳೂರಿಗೆ ಬಂದು ಪೊಲೀಸರ ಕಾರ್ಯಾಚರಣೆ ವೇಳೆ ನಿನ್ನೆ ಸಿಗಾಕೊಂಡಿರುವಂಥದ್ದು. ಈ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಕೂಡ ಇಬ್ಬರು ಹಂತಕರು ಕೂಡ ಕಾಣಿಸ್ತಾ ಇರುವಂಥದ್ದು. ಈ ದೃಶ್ಯಗಳನ್ನೇ ಇಬ್ಬರು ಹಂತಕರಿಗೂ ಕೂಡ ತೋರಿಸಿದಂತಹ ಪೊಲೀಸರು ಹೌದು ಈ ಒಂದು ವೇಗದಲ್ಲಿ ಹೋಗದಂಥವ್ರು ನಾವೇ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಆರೋಪಿಗಳು ಪೊಲೀಸರ ಮುಂದೆ ಒಪ್ಕೊಂಡಿದ್ದಾರೆ. ಓಕೆ ರವಿ, ಈಗ ನಾವು ದೃಶ್ಯದಲ್ಲಿ ನೋಡಬಹುದು, ಏನು ಕೊಲೆ ಆದ ನಂತರ ಹಂತಕರು ಪರಾರಿ ಆಗ್ತಾ ಇರುವಂಥದ್ದು. ಅವ್ರಿಗೆ ಆ ಒಂದು ದೃಶ್ಯವನ್ನ ಗಮನಿಸ್ತಾ ಹೋದ್ರೆ ಬೈಕ್ ಚಾಲನೆ ಮಾಡ್ತಾ ಇರುವಂತಹ ಮಜರ್ ಹೆಲ್ಮೆಟ್ ಅನ್ನೇನೋ ಧರಿಸಿದ್ದಾನೆ. ಯಾವುದೇ ಒಂದು ಗುರುತು ಸಿಗೋದಿಲ್ಲ ಅನ್ನೋ ಮನೋಭಾವನೆ ಇದ್ರೂ ಇರ್ಬೋದು. ಆದ್ರೆ ಹಿಂದೆ ಕುಳಿತಿದ್ದಂತಹ ಅಂದ್ರೆ ಕೊಲೆ ಮಾಡಿದಂತಹ ವ್ಯಕ್ತಿ ವಾಸಿಂ ಏನಿದ್ದಾನೆ, ಯಾವುದೇ ಒಂದು ಭಯ ಇಲ್ಲದೆ, ಯಾವುದೇ ಹೆಲ್ಮೆಟ್ ಇಲ್ಲದೆ ರಾಜಾರೋಷವಾಗಿ ಕೊಲೆ ಮಾಡಿ ಹೋಗ್ತಾ ಇರೋದನ್ನ ನೋಡಿದ್ರೆ ಅವ್ರಿಗೆ ಯಾವುದೇ ಒಂದು ಭಯ ಇಲ್ಲ ಅಂತ ಸ್ಪಷ್ಟವಾಗಿ ಗೋಚರಿಸುತ್ತಲ್ವಾ? ಖಂಡಿತವೇ. ಯಾಕಂದರೆ ಮುಂದೆ ಕೂತಂತಹ ಮಜರ್ ಅಂದರೆ ಬೈಕ್ ಓಡಿಸುವಂತಹ ಮಜರ್ ಏನಾದರೆ ಆತನ ಹಿಂದೆ ಕೂತಂತನು ವಾಸಿಂ ಅಂತೇಳಿ ಈತ ರುದ್ರೇಶ್ನ ತಲೆಗೆ ಮುಚ್ಚನ್ನು ಬೀಸಿದಂತಹ ವ್ಯಕ್ತಿ. ಇಬ್ಬರು ಕೂಡ ಎಷ್ಟು ವೇಗವಾಗಿ ಹೋಗ್ತಾ ಇದ್ದಾರೆ ಮತ್ತು ಅವರಿಬ್ಬರ ಮುಖದಲ್ಲೂ ಕೂಡ ಯಾವುದೇ ಒಂದು ಸಣ್ಣದೊಂದು ಅಳುಕು ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರೋದು. ಇದು ಕೇವಲ ಒಂದು CCTV ಫುಟೇಜ್ ಮಾತ್ರ. ಇದೇ ರೀತಿಯಾದಂತಹ ಒಂದು 25ರಿಂದ 30 CCTV ಫುಟೇಜ್ಗಳನ್ನು ಕೂಡ ಈಗ ತನಿಖಾಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡು ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಆ ಒಂದು ದೃಶ್ಯಗಳಲ್ಲೂ ಕೂಡ ಸ್ಪಷ್ಟವಾಗಿ ಅವರಿಬ್ಬರು ಕೂಡ ಕೊಲೆ ಮಾಡಿದಂತಹ ಬಳಿಕ BMTC ಬಸ್ ಸ್ಟ್ಯಾಂಡ್ ಹೋಗ್ತಾರೆ ಶಿವಾಜಿನಗರ. ಅಲ್ಲೂ ಕೂಡ ನಿಂತ್ಕೊಂಡು ಒಂದು ಕಡೆ ಮಾತಾಡ್ತಾ ಇರ್ತಾರೆ. ಆ CCTV ಫುಟೇಜ್ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ ಇಬ್ಬರು ಕೂಡ ಯಾವುದೇ ಒಂದು ಅಳುಕಿಲ್ಲದಂತೆ ಒಂದು ರೀತಿ ನಗನಗುತ್ತಾನೆ ಇಬ್ಬರು ಮಾತಾಡ್ಕೊತಿರ್ತಾರೆ. ಇವೆಲ್ಲವನ್ನು ಕೂಡ ಪೊಲೀಸರು ಅವಲೋಕಿಸಿದಾಗ ನಿಜಕ್ಕೂ ಕೂಡ ಅವರು ಮಾಡಿದ ಒಂದು ಕೃತ್ಯ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಂತಹ ರೀತಿ ಕೂಡ ಅವರಿಬ್ಬರು ಬಿಂಬನೆ ಮಾಡ್ತಿರುವಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ವಿಚಿತ್ರವಾಗಿರುವಂಥದ್ದು. ಯಾಕಂದರೆ ಅವರ ಮೂಲ ಉದ್ದೇಶ ಅಂದರೆ ಶಿವಾಜಿನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೋಮುಗಲಭೆ ಉಂಟು ಮಾಡಬೇಕು ಮತ್ತು ಈ RSS ಕಾರ್ಯಕರ್ತರಿಗೆ ಭಯ ಉಂಟು ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ಇಟ್ಕೊಂಡೇ ಈ ಒಂದು ಆಪರೇಷನ್ ಮುರುಘಾಗೆ ಇಡ್ತಾರೆ. ಅದೇ ರೀತಿ ಆಪರೇಷನ್ ಮುರುಘಾ ಕೂಡ ಸಕ್ಸಸ್ ಆದಂತಹ ಬಳಿಕ ಇವರು ಒಂದು ಸಂಭ್ರಮಾಚರಣೆ ಕೂಡ ಮಾಡ್ತಾರೆ. ಯಾಕಂದರೆ ಕೊಲೆ ಮಾಡಿದ ಬಳಿಕ ಅವರು ಪರಾರಿಯಾದಂತಹ ಹಂತದಲ್ಲೂ ಕೂಡ ಅವರಲ್ಲಿ ಒಂದು ರೀತಿಯಂತಹ ವಿಜಯೋತ್ಸವ ಕೂಡ ಉಂಟಾಗಿರುವಂಥದ್ದು. ಓಕೆ ರವಿ, ಈಗ ನಾವು CCTV ಫುಟೇಜ್ ಏನಿದೆ, ಯಾಕಂದರೆ ತನಿಖೆಯನ್ನು 5 ತಂಡ ಈ ತನಿಖೆಯನ್ನು ಮಾಡಿರುವಂಥದ್ದು. ಜೊತೆಗೆ ಈ CCTV ಫುಟೇಜ್ ಏನಿದೆ, ಈ ತನಿಖೆಯ ಹಂತದಲ್ಲಿ ಈ ಫುಟೇಜ್ ಎಷ್ಟು ಸಹಕಾರಿಯಾಯಿತು ಅಂತ? ನಿಜಕ್ಕೂ ಕೂಡ. ಯಾಕಂದರೆ 12:30ಕ್ಕೆ ಇದೊಂದು ಕೊಲೆ ನಡೆದ ಬಳಿಕವೇ ತಕ್ಷಣವೇ ಗೊತ್ತಾಗುತ್ತೆ. ಬಹುಶಃ ಇದೊಂದು ರಾಜ್ಯದಲ್ಲಿ ಅತಿ ದೊಡ್ಡ ಕೊಲೆ ಪ್ರಕರಣ ಸಂಚಲನ ಉಂಟು ಮಾಡುವಂತಹ ಪ್ರಕ್ರಿಯೆ ಆಗಲೇ ಆರಂಭವಾಗುತ್ತೆ. ಯಾಕಂದರೆ ಈ ಒಂದು ಕೊಲೆ ಪ್ರಕರಣ RSS ಮತ್ತು BJP ಪ್ರಮುಖ ರಾಜಕೀಯ ಅಸ್ತ್ರವಾಗಿ ಕೂಡ ಬಳಸ್ಕೊಳ್ತಾರೆ. ಯಾಕಂದರೆ ಒಬ್ಬ ನಮ್ಮ ಕಾರ್ಯಕರ್ತ ಕೊಲೆಯಾದಂತಹ ವ್ಯಕ್ತಿ ರಾಜ್ಯದಲ್ಲಿ ಈಗಾಗಲೇ ಮೈಸೂರಲ್ಲೂ ಕೂಡ ಅದೇ ರೀತಿಯಂತಹ ಒಂದು ಕೊಲೆ ಆಗಿರುವಂಥದ್ದು. ಕೇರಳದಲ್ಲೂ ಕೂಡ RSS ಕಾರ್ಯಕರ್ತ ಕೊಲೆ ಆಗಿರುವಂಥದ್ದು. ರಾಜ್ಯದಲ್ಲಿ RSS ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಕೂಗು ಏನಿತ್ತು ಅದು ಬಹುಶಃ ಕರ್ನಾಟಕಕ್ಕೂ ಕೂಡ ರುದ್ರೇಶ್ ಕೊಲೆ ಪ್ರಕರಣದಿಂದ ಆರಂಭವಾಗುತ್ತೆ. ಈ ಒಂದು ಅಸ್ತ್ರವನ್ನು ಕೂಡ BJP ಸಾಕಷ್ಟು ಪ್ರಮುಖವಾಗಿ ಬಳಸ್ಕೊಂಡು ಶಿವಾಜಿನಗರ ಕೂಡ ಬಂದ್ ಮಾಡುತ್ತೆ. ಅದಾದ ಮೇಲೆ 3 ದಿನಗಳ ಕಾಲ ನಿಷೇಧಾಜ್ಞೆ ಕೂಡ ಉಂಟಾಗುತ್ತೆ. ಅಂದರೆ ಈ ಒಂದು ಹಂತದಲ್ಲಿ ಅವರು ಸಾಕಷ್ಟು ರ್ಯಾಲಿಗಳನ್ನು ಮತ್ತು ಪ್ರತಿಭಟನೆಗಳು ಕೂಡ ಮಾಡ್ತಾರೆ. ಆ ಒಂದು ಹಂತದಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಏನು ಈ ಒಂದು ಕೊಲೆಯಾದ ಬಳಿಕ ಕೆಲವೊಂದು ಸಾಕ್ಷ್ಯ ಆಧಾರಗಳನ್ನು ಸಂಗ್ರಹಿಸುವಂತಹ ಅವಧಿ ಏನಿದೆ ಇದನ್ನು ಗೋಲ್ಡನ್ ಪೀರಿಯಡ್ ಅಂತಾರೆ. ಈ ಒಂದು ಸಂದರ್ಭಗಳಲ್ಲಿ ದೊರೆಯುವಂತಹ ಸಾಕ್ಷ್ಯ ಆಧಾರಗಳು ಮತ್ತು ಫೋನ್ ಕಾಲ್ ಟ್ರಾಪಿಂಗ್ಗಳು ಈ ಅಂಶಗಳೇ ಬಹುಶಃ ಯಾವುದೇ ಒಂದು ಕೊಲೆ ಪ್ರಕರಣಕ್ಕೆ ಪ್ರಮುಖವಾದಂಥ ಅಂಶಗಳಾಗ್ಬೋದು. ಈ ಒಂದು ಅಂಶಗಳ ಆಧಾರ ಮಾಡಿಕೊಂಡೇ ಪೊಲೀಸರು ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚೋದು ಬಹುಶಃ ಸಾಮಾನ್ಯವಾದಂತಹ ಪ್ರಕರಣಗಳಲ್ಲಿ ಗೊತ್ತಾಗಬಹುದಂಥ ಅಂಶಗಳು. ಆದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ 12ವರೆಗೆ ಕೊಲೆ ಆದ ಬಳಿಕ 3 ದಿನಗಳ ಆದಮೇಲೆ ಅವರು ಮತ್ತೆ ಅಂತ್ಯಕ್ರಿಯೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಅಲ್ಲಿವರೆಗೂ ಕೂಡ ಶಿವಾಜಿನಗರ ಮತ್ತು ಸುತ್ತಮುತ್ತ ಏನು ನಗರ ಪೊಲೀಸ್ ಠಾಣೆಗಳಿದೆ, ಸುಮಾರು 6 ನಗರ ಪೊಲೀಸ್ ಠಾಣೆಗಳು ಕೂಡ ಸಾಕಷ್ಟು ನಿಷೇಧಾಜ್ಞೆ ಕೂಡ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ಕೋಮುಗಲಭೆ ಆಗುತ್ತೆ ಅಥವಾ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಕೂಡ ಕಾನೂನು ಸುವ್ಯವಸ್ಥೆಗೆ ಪೊಲೀಸರು ಸಾಕಷ್ಟು ಶ್ರಮ ವಹಿಸ್ತಾರೆ. ಆ ಒಂದು ಹಂತದಲ್ಲಿ 3 ದಿನಗಳ ಕಾಲ ಅವರು ಯಾವುದೇ ಕಾರಣಕ್ಕೂ ಆರೋಪಿಗಳು ಯಾರು ಮತ್ತು ಹಂತಕರು ಎಲ್ಲಿಯವರು ಅನ್ನೋದು ಯಾವುದೋ ಸಣ್ಣದೊಂದು ಮಾಹಿತಿ ಕೂಡ ಇರಲ್ಲ. ಮಾಹಿತಿ ಇದ್ರೂ ಕೂಡ ಆ ಬಗ್ಗೆ ತಲೆ ಕೆಡಿಸಲ್ಲ. ಯಾಕಂದರೆ ಆ ಒಂದು ಹಂತದಲ್ಲಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದೇ ಪ್ರಮುಖವಾದಂಥ ಅಂಶವಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ತನಿಖೆಗೆ ಯಾವುದೇ ಕಾರಣಕ್ಕೂ ಇಳಿಯಲ್ಲ. ಅದಾದಮೇಲೆ ಅಂದರೆ ರುದ್ರೇಶ್ ಅಂತ್ಯಕ್ರಿಯೆ ಬಳಿಕ ನಿಜಕ್ಕೂ ಕೂಡ ಪೊಲೀಸರು ತನಿಖೆಯನ್ನು ಹೇಳ್ತಾರೆ. ಸುಮಾರು 47 ಜನ ಪೊಲೀಸ್ ಅಧಿಕಾರಿಗಳ ತಂಡ ನಿರಂತರವಾಗಿ ಶ್ರಮವಹಿಸಿ ಕೇರಳದ ಕಣ್ಣೂರಿನಲ್ಲೇ ನಡೆದಂತಹ ನಾಯಿಗಳ ಮಾರಣಹೋಮ ಮತ್ತು ಮೈಸೂರಿನಲ್ಲಿ ನಡೆದಂತಹ ರಾಜು ಕೊಲೆ ಪ್ರಕರಣ ಮತ್ತು ಕೇರಳದಲ್ಲಿ ನಡೆದಂತಹ RSS ಕಾರ್ಯಕರ್ತ ಕೊಲೆ ಪ್ರಕರಣ ಈ ಮೂರನ್ನೂ ಕೂಡ ವರದಿ
ಹಾಕೊಂಡು ಆಧಾರವಾಗಿಟ್ಕೊಂಡು IST ಕೊಟ್ಟಂತಹ ಒಂದು ವರದಿ, ಈ 4 ಅಂಶಗಳ ಆಧಾರದ ಮೇಲೆ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು ವೀಣಾ. ಎಸ್ ರವಿ, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಮತ್ತೆ ಮುಂದಿನ ಹಂತದಲ್ಲಿ ನಿಮ್ಮ ಹತ್ರ ಮತ್ತಷ್ಟು ಡೀಟೇಲ್ಸನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಒಟ್ಟಿನಲ್ಲಿ RSS ಕಾರ್ಯಕರ್ತ ಏನೋ ರುದ್ರೇಶ್ ಹಂತಕರ ಬೆನ್ನತ್ತಿ ಹೊರಟಾಗ ಸುವರ್ಣ ನ್ಯೂಸ್ಗೆ CCTV ಫುಟೇಜ್ ಲಭ್ಯ ಆಗಿರುವಂಥದ್ದು. ಮಧ್ಯಾಹ್ನ 12:42 ಸುಮಾರಿಗೆ ಈ ಒಂದು ಹತ್ಯೆ ಏನಾಯಿತು. ತದನಂತರ ಹಂತಕರು ಏನಿದ್ದಾರೆ ಬೈಕ್ನಲ್ಲಿ ಸ್ಪೀಡಾಗಿ ಹೋಗ್ತಾ ಇರುವಂತಹ ಒಂದು ದೃಶ್ಯಾವಳಿಗಳನ್ನು ನಾವು ಗಮನಿಸಬಹುದು. ಈ ಫುಟೇಜ್ ಇದೀಗ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು.